ಇವತ್ತು ಬಿ ಜೆ ಪಿ ಅವ್ರನ್ನ ಟೀಕಾ ಮಾಡ್ಬೋದು, ಮತ್ತೇನು ಮಾಡ್ಬೋದು. ಆದರೆ ಬಿ ಜೆ ಪಿಗರು ಸಹಿತ ಅವ್ರ ಮುಖವನ್ನು ಮುಂದೆ ಮಾಡಿಕೊಂಡು ಈ ಒಂದು ಬಿಹಾರದಲ್ಲಿ ಗೆದ್ದು ಇವತ್ತು ತಮ್ಮ ಶಕ್ತಿ ಆದ ತಕ್ಷಣ ಅವ್ರನ್ನ ಬದುಕಿ ಸರಿಸುವಂಥ ಕೆಲಸ ಸರಿನಾ ಅನ್ನುವಂಥ ಮಾತುಗಳನ್ನು ಇಂಡಿಯಾ ಘಟಬಂಧನವ್ರು ಕೇಳ್ತಾ ಇದ್ದಾರೆ. ಇದರರ್ಥ ಇಂಡಿಯಾ ಘಟಬಂಧನ ಕಡೆ ನಾಯ್ಡು ಮತ್ತು ನಿತೀಶ್ ಅವರು ಹೊರಳಿದ್ದಾರೆ, ಮುಖ ಮಾಡಿದ್ದಾರೆ, ಈ ಕಡೆ ಬರ್ತಾರ ಅಂಥೇಳಿ. ಮೊದಲಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಿತೀಶ್ ಅವ್ರಿಗೆ ಗ್ಯಾರಂಟಿ. ಹುಚ್ ಇಸ್ ಗ್ಯಾರಂಟಿ? ಮುಖ್ಯಮಂತ್ರಿ ಬಿಹಾರ ನಮ್ಮ ಕೈ ಕೊಡಬೇಕಪ್ಪ. ಆ ದಿಶೆಯಲ್ಲೇ ಈಗಾಗಲೇ ಇಂಡಿಯಾ ಘಟಬಂಧನ ಯಾಸ್ ಅಂತ ಹೇಳಿದ್ರೆ ಸುದ್ದಿಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ನಾಯ್ಡು ಅವರಿಗೂ ಇವತ್ತು ಭಯ ಅದ. ಇವತ್ತು ನಿತೀಶ್ ಅವ್ರ ಕೈ ಕೊಡ್ತಿರುವಂಥ ಈ ಬಿ ಜೆ ಪಿಗರು, ಈ ಮೋದಿ ಶಾರ್ ಅವರು ನಾಳೆ ನನಗೆ ಕೊಡೋದಿಲ್ಲ ಅನ್ನೋ ಗ್ಯಾರಂಟಿ ಏನದ? ರಾಜಕೀಯದಲ್ಲಿ ಯಾರನ್ನು ನಿಲ್ಲುವ ನಂಬುವ ಹಾಗಿಲ್ಲ. ಯಾಕಂದರೆ ರಾಜಕೀಯ ನಿಲ್ಲೋದು ಅವರು ಹೇಳುವಂಥ ಮಾತು. ತಮ್ಮ ಅನುಕೂಲಸಿಂದು ರಾಜಕೀಯ ಈ ದೇಶದಲ್ಲೇ ಅದರ ಪ್ರಭಾವ ಇದೆಯಲ್ಲ, ಇವತ್ತು ನಂಬಿಸಿದ್ರು ಅವರು ಇಲ್ಲ ನಾಯ್ಡು ಅವರು. ಹೀಗಾಗಿ ನಿತೀಶ್ ಅವ್ರ ಜೊತೆ ಕೂಡಿಕೊಂಡು ಇವರು ಇದ್ದಂಥವ್ರು ಪ್ರಧಾನಮಂತ್ರಿ ಗದ್ದಿಗೆಯನ್ನು ಅಲ್ಲಾಡಿಸ್ಬೋದಾ? ಯಾಕಂದ್ರೆ ಅವ್ರು ಇವರು 240 ಅದು ನಂತರ ಚರ್ಚೆ ಆಗುತ್ತೆ. ಉಳಿದಲ್ಲಿ ಇವರು ಸಪೋರ್ಟಿಂದ ಆದಂಥದ್ದು. ಹೀಗಾಗಿ ಇನ್ನೂ ಅನೇಕ ಮತ್ತಿನ್ನೊಂದು ನಿಮಗೆ ಗೊತ್ತಿರಲಿ, ಗೆಲ್ಲುವ ಕುದುರೆ ಬೆನ್ನು ಹತ್ತಾರೆ ವಿನ ಅದನ್ನು ಹತ್ತಿ ಕೊಡ್ತಾರೆ ವಿನ ಸೋಲುವ ಕುದುರೆ ಅಂತ ಯಾವ ಶಾಸಕರಾಗಿರ್ಬೋದು, ಯಾವುದೇ ಎಂ ಪಿಗಳಾಗಿರ್ಬೋದು ಹೋಗುವುದಿಲ್ಲ, ಬೆನ್ನು ಹತ್ತೋದಿಲ್ಲ. ಯಾಕಂದ್ರೆ ಈ 220 ನಮ್ಮಲ್ಲೇ, ಅಲ್ಲಿ 244 ಎಷ್ಟು 43 ಜನ ಬಿಹಾರದಲ್ಲೇ. ಅದೇ ಕಾಲಕ್ಕೆ ಇಂಡಿಯಾದ ಎಂ ಪಿಗಳು 543, ಈ ಎಲ್ಲ ಎಂ ಪಿಗಳು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಅಂತಾನೆ ಎಲ್ಲೋ ಒಬ್ಬರು ಇರ್ಬೋದು ಆದರ್ಶವಾದಿಗಳು, ಸಿದ್ಧಾಂತವಾದಿಗಳು.